ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಅವರೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಮಾಡೋಗೋಸ್ಕರ ಎಷ್ಟೋ ಕಷ್ಟಪಟ್ಟು ಆಗೋ ಈಗೋ ಎಲ್ಲಿಂದ ಒಂದು ಕಂಟೆಂಟ್ ತಗೊಂಡು ಹೇಗೋ ಮಾಡಿ ಅವರೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಮಾಡ್ಬೇಕಾರೆ ತುಂಬಾ ಕಷ್ಟಪಡ್ತಾರೆ. ಹೇಗೋ ಮಾಡಿ ಅವರೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಪಾಲಿಸಿ ಏನಿದೆ 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ತಾರೆ. ಅದಕ್ಕೋಸ್ಕರ ಹಗಲು ರಾತ್ರಿ ಅನ್ನೋದೇ ಅಲ್ಲಿ ಇಲ್ಲಿ ಕಂಟೆಂಟ್ ಹುಡುಕಿ ಸರ್ಚ್ ಮಾಡಿ ಆ ಟಾಪಿಕ್ ಬಗ್ಗೆ ಎಷ್ಟೇ ಕಷ್ಟ ಆದ್ರೂ ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಆದ್ರೆ ಸಡನ್ ಆಗಿ ಅವರೊಂದು ಮಾನಿಟೈಸೇಷನ್ಗೆ ಪಾಲಿಸಿ ಏನಾದ ಇದೆಯಲ್ಲ ಅದು ಕಂಪ್ಲೀಟ್ ಆದ ತಕ್ಷಣ ಅವ್ರಿಗೆ ಮಾನಿಟೈಸೇಷನ್ ಅನ್ನೋ ಒಂದು ಅಪ್ಲೈ ಅನ್ನೋ ಆಪ್ಷನ್ ಬರ್ತಾರೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಬಟ್ ನಮ್ಮ ಎಲ್ಲಾ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರೋದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳ್ತಾ ಇದ್ದೀನಿ ನಾನು ನಿಮಗೆ ಗೊತ್ತಿದ್ರು ಕೂಡ ನೀವು ಮಾಡ್ತಾ ಇರುವ ಈ 5 ಮಿಸ್ಟೇಕ್ ನಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪೀಲ್ ಮಾಡಿದ್ರು ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಏನಂತ ಬರುತ್ತೆ, ಇಲ್ಲಿ ಸೈಡ್ ಆಗ್ತೀನಿ ನೋಡಿ, ರಿಯೂಸ್ ಕಂಟೆಂಟ್ ಅಂತ ಬರುತ್ತೆ. ಈ ರೀತಿ ನಿಮಗೆ ಬರುತ್ತೆ. ನೀವು ಮಾನಿಟೈಸೇಷನ್ ಅಪೀಲ್ ಮಾಡಿದ್ರು ಕೂಡ ನಿಮಗೆ ರಿಯೂಸ್ ಕಂಟೆಂಟ್ ಅಂತ ಬರುತ್ತೆ. ರಿಯೂಸ್ ಕಂಟೆಂಟ್ ಬಂದ್ರೆ ನಿಮಗೆ ಯೂಟ್ಯೂಬ್ ನಿಂದ ದುಡ್ಡು 0 ರೂಪಾಯಿ ಕೂಡ ಬರಲ್ಲ, 1 ರೂಪಾಯಿ ಕೂಡ ಯೂಟ್ಯೂಬ್ ನಿಂದ ನಿಮಗೆ ದುಡ್ಡು ಬರಲ್ಲ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ತುಂಬಾ ಜನ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಏನ್ ಮಾಡ್ತಾರ, ಕಷ್ಟಪಟ್ಟು ವಿಡಿಯೋ ಅಪ್ಲೋಡ್ ಮಾಡಿ ಎಲ್ಲ ಮಾಡಿರ್ತಾರ. ಆದ್ರೆ ಜಸ್ಟ್ ನೀವೇನ್ ಮಾಡ್ತಾರ, ಹೇಗೋ ಒಂದು ಬಂತು ಬಿಡು ಅಪ್ಲೈ ಆಪ್ಷನ್ ಬಂದ ತಕ್ಷಣ ನೀವೇನ್ ಮಾಡ್ತಾರ, ತಡೆಯಕ್ಕಾಗಲ್ಲ. ಅಪ್ಲೈ ಬಟನ್ ಬಂದ ತಕ್ಷಣ ತಡೆಯಕ್ಕಾಗಲ್ಲ, ನಿಮಗೆ ಅದನ್ನ ತಾಳ್ಮೆ ಇರಕ್ಕಾಗಲ್ಲ, ಜಸ್ಟ್ ಅಪ್ಲೈ ಮಾಡಿಬಿಟ್ಬಿಡು. ಹಂಗಲ್ಲ, ನೀವು ಮಾನಿಟೈಸೇಷನ್ ಅಪೀಲ್ ಮಾಡೋಕ್ಕಿಂತ ಮುಂಚೆನೆ ಈ 5 ಮಿಸ್ಟೇಕ್ ನೀವು ಚೆಕ್ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ನಿಮ್ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಈಗಾಗಲೇ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಇದ್ರು ಕೂಡ ನಿಮ್ಗೆ ಹೇಳ್ತಾನೆ, ಈ 5 ಮಿಸ್ಟೇಕ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಕೂಡ ರಿಜೆಕ್ಟ್ ಆಗುತ್ತೆ, ನಿಮ್ಮ ಮಾನಿಟೈಸೇಷನ್ ಕೂಡ ಡಿಸೇಬಲ್ ಆಗುತ್ತೆ. ಅದು ಯಾವ ಒಂದು 5 ಮಿಸ್ಟೇಕು ಏನು ಎಲ್ಲರಿಗೂ ಹೇಳ್ತಾನೆ. ಈ 5 ಮಿಸ್ಟೇಕ್ ನಿಮಗೂ ನಮಗೂ ಎಲ್ಲರೂ ಕೂಡ ಕಾಮನ್. ಈ 5 ಮಿಸ್ಟೇಕ್ ನೀವು ಪ್ರತಿದಿನ ಮಾಡೇ ಇರ್ತೀರ. ಈ 5 ಮಿಸ್ಟೇಕ್ ನೀವು ಕಾಮನ್ ಅಂತ ಬಿಟ್ರೆ, ಅದು ಏನು ಕೇರ್ಲೆಸ್ ಬಿಟ್ರೆ ನಿಮ್ ಚಾನಲ್ಗೆ ತುಂಬಾ ಹೊಡೆತಕೊಂಡಿರುತ್ತೆ. ಅದು ಯಾವ್ದು ಏನು ನೋಡುತ್ತೆ ಇವತ್ತು ಸ್ಟಾರ್ಟ್ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ನೋಡ್ತಾರೋ ಪ್ಲೀಸ್ ಬೇಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೇನೆ, ಸಪೋರ್ಟ್ ಮಾಡ್ತಾ ಇರುತ್ತೆ. ಇವತ್ತು ಸ್ಟಾರ್ಟ್ ಬನ್ನಿ. ನಾನು ನಿಮ್ಗೆ ಮೊದಲನೇ ಮಿಸ್ಟೇಕ್ ಹೇಳ್ಬಿಡ್ತೀನಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ಹೇಳ್ತೀನಿ, ನೀವು ಡ್ರೀಮ್ ನಿಮ್ ಕನ್ಸ್ ಕಟ್ಟಿದ್ದು ನೆನ್ಸಾಗಬೇಕು. ನೀವು ಕೂಡ ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೇಕಂದ್ರೆ ಏನು ಜಸ್ಟ್ 5 ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬಿಡಿ. ಏನಾದ್ರೂ ಒಂದು ಮಾಡಿದ್ರೆ ಅದನ್ನೆಲ್ಲ ತಿದ್ಕೊಳ್ಳಿ. ಅದು ಯಾವ ಮಿಸ್ಟೇಕ್ ಅಂತ. ಮೊದಲನೇ ಮಿಸ್ಟೇಕ್ ಬಂದ್ಬಿಟ್ಟು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡೋ ಮಿಸ್ಟೇಕ್ ಏನಪ್ಪಾ ಅಂದ್ರೆ ತುಂಬಾ ಸಿಂಪಲ್. ಅವರ ಒಂದು ಯೂಟ್ಯೂಬ್ ಚಾನಲ್ ಅದು ಮಾನಿಟೈಸೇಷನ್ ಪಾಲಿಸಿ 4,000 ವಾಚ್ ಅವರ್ಸ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಮಾನಿಟೈಸೇಷನ್ ಅಪ್ಲೈ ಮಾಡೋ ಒಂದು ಆಪ್ಷನ್ ಬರುತ್ತೆ. ಜಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ಅವ್ರಿಗೆ ತಡೆಯಕ್ಕೆ ಆಗಲ್ಲ, ತಾಳ್ಮೆ ಅನ್ನೋದಿರಲ್ಲ. ಜಸ್ಟ್ ಅಪ್ಲೈ ಬಟನ್ ಬಂದ್ರೆ ಸಾಕು, ಅಂದ್ರೆ ದಡ್ಡ ಅಪ್ಲೈ ಮಾಡಿಬಿಡ್ತಾರೆ. ಬಂದ ತಕ್ಷಣ ಸಡನ್ ಆಗಿ ಅಪ್ಲೈ ಮಾಡಿ ಬಿಟ್ಬಿಡ್ತಾರೆ. ನಾನು ನಿಮ್ಗೆ ಹೇಳ್ತೇನೆ, ಆ ಒಂದು ಮಿಸ್ಟೇಕ್ ನಿಂದ ನಿಮಗೆ ರಿಯೂಸ್ ಕಂಟೆಂಟ್ ಅಂತ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಆಯ್ತಾ. ರಿಯೂಸ್ ಕಂಟೆಂಟ್ ಯಾಕೆ ಬರುತ್ತೆ, ಮೇನ್ ಇಂಪಾರ್ಟೆಂಟ್ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಏನ್ ಮಾಡ್ಬೇಕು, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಪ್ ಅಂಡ್ ಅವರ್ಸ್. ಯಾಕಂದ್ರೆ 1 ವರ್ಷ ಪೂರ್ತಿ ಎಲ್ಲ ಕಷ್ಟಪಟ್ಟಿದ್ವಿ, 6 ತಿಂಗಳಿಂದ ಕಷ್ಟಪಟ್ಟಿದ್ವಿ. ಇನ್ನು ಜಸ್ಟ್ 1 ಅವರ್ಸ್ ಕಷ್ಟಪಡಕ್ಕಾಗಲ್ಲ ನಮಗೆ. 1 ಅವರ್ಸ್ ತಾಳ್ಮೆ ಇರಲ್ಲ, 1 ಅವರ್ಸ್ ನಿಲ್ಲಕ್ಕಾಗಲ್ಲ, ನಿಲ್ತೀವಿ. ಎಷ್ಟೋ ದಿನಗಳ ಎಷ್ಟೋ ರಾತ್ರಿ ನಿಲ್ತಿದ್ವಿ. ನೀವು ಏನ್ ಮಾಡಿ, ತುಂಬಾ ಸಿಂಪಲ್, 1 ಅವರ್ಸ್ ಲೇಟ್ ಇತ್ತು. ಪ್ರತಿ ಒಂದು ವಿಡಿಯೋ, ಪ್ರತಿ ಒಂದು ಶಾರ್ಟ್ಸ್, ಪ್ರತಿಯೊಂದು ವಿಡಿಯೋ ನೀವೆಲ್ಲ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ರಿಯೂಸ್ ಕಂಟೆಂಟ್ ಮೇನ್ ಇಂಪಾರ್ಟೆಂಟ್. ರಿಯೂಸ್ ಕಂಟೆಂಟ್ ಅಂದ್ರೆ ನೀವು ಅದರ ಪಾಲಿಸಿ ನಿಮ್ಗೆ ಗೊತ್ತಿರಲೇಬೇಕು. ಏನಂದ್ರೆ ನೀವು ಇನ್ನೊಬ್ಬರು ಬೇರೆ ಏನಾದ್ರು ವಿಡಿಯೋ ತಗೊಂಡ್ರೆ ನಿಮಗೆ ರಿಯೂಸ್ ಕಂಟೆಂಟ್ ಅಂತ ಬರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನೀವು ಮಾಡಿ ಪ್ರತಿಯೊಂದು ಎಲ್ಲ ಚೆಕ್ ಮಾಡ್ಕೊಳ್ಬೇಕು. ರಿಯೂಸ್ ಕಂಟೆಂಟ್ ಟಾಪಿಕ್ ನಾನು ಏನಾದ್ರು ಯೂಸ್ ಮಾಡಿದ್ದೇನೆ, ಆ ಪಾಲಿಸಿ ರಿಲೇಟೆಡ್ ನಾನು ಏನಾದ್ರು ಯೂಸ್ ಮಾಡಿದ್ದೇನೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಏನಾದ್ರೂ ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ನೀವು ಏನ್ ಮಾಡಿ, ಅಪ್ಲೈ ಮಾಡಿ. ಏನಾದ್ರೂ ಒಂದ್ ವೇಳೆ ಮಾಡಿದ್ರೆ ಅಪ್ಲೈ ಮಾಡಕ್ ಹೋಗಿ. ಇದು ಬಂದ್ಬಿಟ್ಟು ಮೊದಲನೇ ಮಿಸ್ಟೇಕ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡೋದು. ಯಾಕಂದ್ರೆ ತುಂಬಾ ಜನ ಬಂದ ತಕ್ಷಣ ಅಪ್ಲೈ ಮಾಡಿಬಿಡ್ತಾರೆ. ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಕ್ ಹೋಗ್ರಿ. ಇದು ಬಂದ್ಬಿಟ್ಟು ನೀವು ಮಾಡುವಂತ ಪ್ರತಿಯೊಬ್ರು ಮಾಡುವಂತ ಇದು ಮೊದಲನೇ ಮಿಸ್ಟೇಕ್. ನಿಮಗೆ ಅಪ್ಲೈ ಮಾಡೋ ಆಪ್ಷನ್ ಬರಲ್ಲ, ಬಂದ ತಕ್ಷಣ ನೀವು ಸ್ವಲ್ಪ ವೇಟ್ ಮಾಡಿ, ಎಲ್ಲ ಚೆಕ್ ಮಾಡಿ ಅಪ್ಲೈ ಮಾಡಿ. ಅಪ್ಲೈ ಮಾಡೋದು ಗೊತ್ತಿಲ್ಲ ಅದ್ರ ಬಗ್ಗೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡೋದು, ಮಾನಿಟೈಸೇಷನ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಆ ವಿಡಿಯೋ ನೋಡಿದ್ರೆ ಸಾಕು, ನಿಮ್ಗೆ ಅಪ್ಲೈ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಮೊದಲನೇ ಮಿಸ್ಟೇಕ್. ಇನ್ನು ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾ ಇರ್ತಾರೆ. ಏನಪ್ಪಾ, ನಿಮ್ಮೊಂದು ವಿಡಿಯೋ ಅಪ್ಲೋಡ್ ಮಾಡುವಾಗ ಡಿಸ್ಕ್ರಿಪ್ಷನ್ ಅಲ್ಲಿ ಹ್ಯಾಶ್ಟ್ಯಾಗ್ ಅನ್ನೋದು ಹಾಕ್ತಾರೆ. ಹ್ಯಾಶ್ಟ್ಯಾಗ್ ಅನ್ನೋದು ಎಷ್ಟು ಹಾಕ್ತಾರೆ, ತುಂಬಾ ಜನ ಪ್ರತಿಯೊಬ್ಬರು ಏನ್ ಮಾಡ್ತಾರೆ, ಈ ಹ್ಯಾಶ್ಟ್ಯಾಗ್ ಅದರಲ್ಲಿ ರಾಯ್ಡ್ ಇಡ್ಸ್ಬಿಡ್ತಾರೆ. ಹ್ಯಾಶ್ಟ್ಯಾಗ್ ತುಂಬಾ ಹಾಕಿಬಿಡ್ತಾರೆ. ತುಂಬಾ 1,000 2,000 2,500 ಹ್ಯಾಶ್ಟ್ಯಾಗ್ ಹಾಕಿಬಿಡ್ತಾರೆ. ಆ ರೀತಿ ಹಾಕಕ್ ಹೋಗ್ಬಿಡಿ ದಯವಿಟ್ಟು. ಹತ್ತನೇ ಜಾಸ್ತಿ ಹ್ಯಾಶ್ಟ್ಯಾಗ್ ಹಾಕೋದ್ರೆ ಏನಾಗುತ್ತೆ, ಮಿಸ್ಲೀಡಿಂಗ್ ಡೇಟಾ ಅಂತ ಬರುತ್ತೆ. ಮಿಸ್ಲೀಡಿಂಗ್ ಡೇಟಾ ಬಂದ್ರೆ ಅಂದ್ರೆ ಮಿಸ್ಲೀಡಿಂಗ್ ಅಂದ್ರೆ ಏನೋ, ನೀವು ನಿಮ್ಮ ನೋಡುವಂತ ಜನರಿಗೆ ನೀವು ಮಿಸ್ಲೀಡಿಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ರೆ ಅವ್ರಿಗೆ ಮಿಸ್ಲೀಡಿಂಗ್ ಆಗಿ ಬೇರೆ ತಪ್ಪಾದ ಕರ್ಕೊಂಡು ಹೋಗ್ತಾ ಇದೆ ಅಂತ ಅವ್ರು ಇದು ಮಾಡ್ತಾರೆ. ನಿಮ್ ಚಾನಲ್ ಮಾನಿಟೈಸೇಷನ್ ಅನ್ನೋದು ಕೂಡ ಡಿಸೇಬಲ್ ಮಾಡ್ತಾರೆ.
ಆ ಒಂದು ಕಾರಣಕ್ಕೋಸ್ಕರ ಐತೆ ಮಿಸ್ಲೀಡಿಂಗ್ ಡೇಟಾ ಪಾಲಿಸಿ ಬರಬಾರ್ದು. ಆ ಒಂದು ಕಾರಣಕ್ಕೋಸ್ಕರ ನೋಡಿ ಎಷ್ಟಕ್ಕೆ ಯೂಸ್ ಮಾಡಬೇಡ್ರಿ ಅಂತ ಹೇಳ್ತಾ ಇಲ್ಲ, ನಾನು ಕೂಡ ಯೂಸ್ ಮಾಡ್ತೀನಿ. ಹಂಗೆ ಜಾಸ್ತಿ ಅಂದ್ರೆ 10, 12 ಅದರೊಳಗಡೆ ಯೂಸ್ ಮಾಡಿ, ಜಾಸ್ತಿ ಯೂಸ್ ಮಾಡಬೇಕು. ಈ ರೀತಿ ನೋಡಿ ಜಾಸ್ತಿ ಬರಿಯಾಕ ಹೋಗ್ಬೇಡಿ. ನೀವು ಜಾಸ್ತಿ ಹ್ಯಾಶ್ಟ್ಯಾಗ್ ಹಾಕೋದ್ರೆ ಏನಂತೆ ನೀವೆಲ್ಲ ಏನ್ ಮಾಡ್ತಾರ, ಈ ಜಾಸ್ತಿ ಹ್ಯಾಶ್ಟ್ಯಾಗ್ ಹಾಕೋದ್ರಿಂದ ವಿಡಿಯೋ ವೈರಲ್ ಆಗುತ್ತೆ, ಅದಾಗುತ್ತೆ. ಅದೆಲ್ಲ ನಿಮಗೆ ವಿಡಿಯೋ ವೈರಲ್ ಆಗುತ್ತೆ ಅದು ಅನ್ನೋದು ಅದು ನಿಮಗೆ ಆಕ್ಚುಲಿ ಹೇಳ್ಬೇಕಾದ್ರೆ ಸುಳ್ಳು. ವಿಡಿಯೋ ವೈರಲ್ ಆಗಲ್ಲ. ಯಾಕಂದ್ರೆ ಹ್ಯಾಶ್ಟ್ಯಾಗ್ ಯಾಕಂದ್ರೆ ಆ ಟಾಪಿಕ್ ರಿಲೇಟೆಡ್ ಬರಬೇಕು, ಅದಕ್ಕೆ ನೀವೇನು ಸ್ವಲ್ಪ ಹಾಕ್ಬೇಕು, ಅದರಿಂದ ನಿಮಗೆ ಇಂಪ್ರೆಷನ್ ಸಿಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಐತೆ ಇದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡುವಂತ ಮಿಸ್ಟೇಕ್. ಎರಡನೇ ಮಿಸ್ಟೇಕ್, ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ಇನ್ನೂ ಮಾನಿಟೈಸೇಷನ್ ಆಗಿಲ್ಲ, ಅಪ್ಲೈ ಮಾಡ್ಬೇಕಂತ ಅವ್ರಿಗೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಿಮಗೂ ಕೂಡ ಮಿಸ್ಲೀಡಿಂಗ್ ಬರುತ್ತೆ. ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವ್ರೊಂದು ವಿಡಿಯೋ ತಮ್ಮನಲ್ಲೇ ಬೇರೆ ಹಾಕಿರ್ತಾರೆ, ವಿಡಿಯೋ ಒಂದು ಬೇರೆ ಇರುತ್ತೆ. ಅದನ್ನು ಕೂಡ ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಮಿಸ್ಲೀಡಿಂಗ್ ಡೇಟಾ ಆಗಿರುತ್ತೆ, ಅದಕ್ಕೋಸ್ಕರ ವಿಡಿಯೋ ಚೆಕ್ ಮಾಡ್ಕೊಳ್ಳಿ, ತಮ್ಮನೇಲಿ ಚೆಕ್ ಮಾಡಿ. ಟಾಪಿಕ್ ರಿಲೇಟೆಡ್ ತಮ್ಮನೇಲ್ ಇದೆ, ಟಾಪಿಕ್ ರಿಲೇಟೆಡ್ ಟೈಟಲ್ ಇದೆ, ಎಲ್ಲ ಚೆಕ್ ಮಾಡ್ಕೊಳ್ಳಿ. ಟೈಟಲ್ ಬೇರೆ, ತಮ್ಮನೇಲ್ ಬೇರೆ, ವಿಡಿಯೋ ಬೇರೆ, ಟಾಪಿಕ್ ಆ ರೀತಿ ಆಗಿರುತ್ತೆ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್. ಅದನ್ನು ಕೂಡ ಮಿಸ್ಲೀಡಿಂಗ್ ಡೇಟಾ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮ ಚಾನಲ್ ಕೂಡ ಮಾನಿಟೈಸೇಷನ್ ಆಗಲ್ಲ. ಇದು ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಸೆಕೆಂಡ್ ಮಿಸ್ಟೇಕ್. ಇನ್ನು ಥರ್ಡ್ ಮಿಸ್ಟೇಕ್ ಬಂದ್ಬಿಟ್ಟು ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪೀಲ್ ಮಾಡೋದಕ್ಕಿಂತ ಮುಂಚೆನೆ ಚೆಕ್ ಮಾಡ್ಕೊಳ್ಬೇಕು. ಏನಪ್ಪಾ ಅಂದ್ರೆ ಯೂಟ್ಯೂಬ್ ದವರು ಒಂದು ಹೊಸ ನ್ಯೂ ಪಾಲಿಸಿ ಬಂತು ಮಾನಿಟೈಸೇಷನ್ ಅಲ್ಲಿ. ಏನಪ್ಪಾ ಅಂದ್ರೆ ಯೂಟ್ಯೂಬ್ ದವರು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪೀಲ್ ಮಾಡಿದ ತಕ್ಷಣ ಯೂಟ್ಯೂಬ್ ದವರು ಮಾನಿಟೈಸೇಷನ್ ಅಲ್ಲಿ ಏನೇನ್ ಚೆಕ್ ಮಾಡ್ತಾರೆ ಅಂತ ಬಂದ ತಕ್ಷಣ ಅಲ್ಲಿ ಒಂದು ಹೊಸ ನ್ಯೂ ಪಾಲಿಸಿ ಆಡ್ ಮಾಡಿದ್ರು. ಹೊಸ ನ್ಯೂ ಫೀಚರ್ಸ್ ಏನಪ್ಪಾ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಬೌಟ್ ಸೆಕ್ಷನ್ ಅಂದ್ರೆ ಅಬೌಟ್ ಸೆಕ್ಷನ್ ಕೂಡ ನಾವು ಚೆಕ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದ್ರೆ ಅಬೌಟ್ ಸೆಕ್ಷನ್ ಹಾಕಲ್ಲ. ಆಕ್ಚುಲಿ ನೋಡ್ಬಿಟ್ಟು ನೀವೇನ್ ಮಾಡಿ, ನಿಮ್ಮ ಒಂದು ಅಬೌಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವ ಒಂದು ಕ್ಯಾಟಗರಿ ಇದೆ, ಯಾವ ಒಂದು ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡ್ತಾರ ಎಕ್ಸ್ಪ್ಲೇನ್ ಮಾಡಿ. ಎಕ್ಸಾಂಪಲ್ ಬಂದ್ಬಿಟ್ಟು ನನ್ನ ಅಬೌಟ್ ಸೆಕ್ಷನ್ ಓಪನ್ ಮಾಡಿ ನಾನು ಎಲ್ಲ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆ ರೀತಿ ಕೂಡ ಸ್ವಲ್ಪ ತಾಳ್ಮೆಯಿಂದ ಅದನ್ನು ಎಲ್ಲ ನೀವು ಬರ್ಕೊಳ್ಬೇಕು. ಇಷ್ಟೆಲ್ಲ ಮಾಡಿದ್ರೆ ಅದನ್ನು ಮಾಡೋಕ್ಕಾಗಲ್ಲ, ಮಾಡಿ ಆರಾಮಾಗಿ ಈಸಿ ಮಾಡಿ. ಕಷ್ಟಪಟ್ಟಿದ್ರ ಯಾವ ಒಂದು ಟೈಟಲ್ ಅಂದ್ರೆ ಯಾವ ಒಂದು ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡ್ತಾರೆ, ಚಾನಲ್ ಯಾವ ಕ್ಯಾಟಗರಿ ಎಲ್ಲ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ. ಅದ್ರ ಜೊತೆಗೆ ನಿಮ್ಮೊಂದು ವಿಡಿಯೋ ಅಂದ್ರೆ ನಿಮ್ಮೊಂದು ಡಿಸ್ಕ್ರಿಪ್ಷನ್ ನಿಮ್ಮೊಂದು ಸೋಷಿಯಲ್ ಮೀಡಿಯಾ ಲಿಂಕ್ ಮಾಡಬೇಕು. ಸೋಷಿಯಲ್ ಮೀಡಿಯಾ ಲಿಂಕ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ರಿವ್ಯೂಸ್ ಕಂಟೆಂಟ್ ಬರುತ್ತೆ. ಎಕ್ಸಾಂಪಲ್ ನಾನು ಒಬ್ಬರು ನೋಡಿದ್ದೀನಿ ಆಕ್ಚುಲಿ, ಅದಕ್ಕೋಸ್ಕರ ನೀವು ರಿವ್ಯೂಸ್ ಕಂಟೆಂಟ್ ಕೂಡ ಬರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಿಮಗೆ ಇನ್ಸ್ಟಾಗ್ರಾಮ್ ಆಗಿರೋದು, ನಿಮ್ಮ ಫೇಸ್ಬುಕ್ ಇದು ಲಿಂಕ್ ಮಾಡ್ಕೊಳ್ಳಿ. ಲಿಂಕ್ ಮಾಡೋಕೆ ಬರಲಿಲ್ಲ ಸಪ್ರೇಟ್ ವಿಡಿಯೋ ನೋಡ್ಕೊಳ್ಳಿ, ಎಲ್ಲ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ನಿಮಗೆ ಮೂರನೇ ಮಿಸ್ಟೇಕ್ ಬಂದ್ಬಿಟ್ಟು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಮಾಡಲ್ಲ. ತುಂಬಾ ಜನ ಏನ್ ಮಾಡ್ತಾರ, ಈ ಮಾನಿಟೈಸೇಷನ್ ಬಂದ ತಕ್ಷಣ ಇದು ಮಾಡ್ತಾರೆ. ಆ ರೀತಿ ಮಾಡಕೊಡಿ. ಇದು ಬಂದ್ಬಿಟ್ಟು ಇನ್ನು ನಾಲ್ಕನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತುಂಬಾ ಸಿಂಪಲ್. ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾನಿಟೈಸೇಷನ್ ಅಪೀಲ್ ಮಾಡ್ತಾರೆ. ಮಾನಿಟೈಸೇಷನ್ ಅಪೀಲ್ ಮಾಡುವಾಗ ಅಲ್ಲಿ ನಿಮಗೆ 3 ಸ್ಟೆಪ್ ಬರುತ್ತೆ. ನಿಮಗೆ ಎಲ್ಲರೂ ಕೂಡ ಗೊತ್ತಿದೆ. ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಟರ್ಮ್ಸ್ ಅಂಡ್ ಕಂಡೀಷನ್. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಅಲ್ಲಿ ಸೈನ್ ಅಪ್ ಅಂತ ಇರುತ್ತೆ. ಸೈನ್ ಅಪ್ ಅಂದ್ರೆ ಏನಂದ್ರೆ ಗೂಗಲ್ ಆಡ್ಸೆನ್ಸ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಮೊದಲನೇ ಬಂದ್ಬಿಟ್ಟು ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನ್ ಮಾಡ್ತಾರೆ, ಗೂಗಲ್ ಆಡ್ಸೆನ್ಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿದ್ರ ಮೇಲೆ ಅವರೊಂದು ಇಮೇಲ್ ಐಡಿ ಸೆಲೆಕ್ಟ್ ಮಾಡ್ಕೊಂಡು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡೋಕೆ ಹೋಗ್ತಾರೆ. ಆದ್ರೆ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಒಂದು ಸ್ವಲ್ಪ 1 ಅವರ್ಸ್ ಬಿಟ್ಟ ನಂತರ ಏನಂತ ಬರುತ್ತೆ, ಪಿಕ್ಸ್ ಯುವರ್ ಗೂಗಲ್ ಅಕೌಂಟ್ ಅಂತ ಬರುತ್ತೆ. ಅಲ್ಲಿ ಅದು ಮ್ಯಾಚಿಂಗ್ ಅಲ್ಲ, ನಿಮ್ ಗೂಗಲ್ ಆಡ್ಸೆನ್ಸ್ ಸೆಕೆಂಡ್ ಸ್ಟೆಪ್ ಡನ್ ಆಗಲ್ಲ. ಯಾಕಂದ್ರೆ ಈಗ ಅಲ್ಲಿ ನಿಮಗೆ ಗೊತ್ತಿಲ್ಲದೆ ನಿಮ್ಗೆ ಹೆಸರಲ್ಲಿ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಅನ್ನೋದು ಇರುತ್ತೆ. ಆಕ್ಚುಲಿ ಉಂಟು, ನೀವು ಅರ್ಥ ಮಾಡ್ಕೊಳ್ಳಿ. ಯೂಟ್ಯೂಬ್ ರೂಲ್ಸ್ ಪ್ರಕಾರ ಗೂಗಲ್ ಆಡ್ಸೆನ್ಸ್ ಅದು ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ಅಂದ್ರೆ ಒಬ್ಬ ಮನುಷ್ಯನಿಗೆ ನೀವು ನೋಡ್ತಾರೆ ನಿಮ್ಮ ಹೆಸರಲ್ಲಿ ಒಂದೇ ಗೂಗಲ್ ಐಡಿ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅದನ್ನ ಬಿಟ್ಟು ಬೇರೆ ಬೇರೆ ಕ್ರಿಯೇಟ್ ಆಗಲ್ಲ. ಹೊಸ ಇಮೇಲ್ ಐಡಿ ಅಂದ್ರೆ ಹೊಸ ಇಮೇಲ್ ಐಡಿ ಅಲ್ಲ, ಸಾರಿ, ಹೊಸ ಗೂಗಲ್ ಅಕೌಂಟ್ ಕ್ರಿಯೇಟ್ ಆಗಲ್ಲ. ಅಂದ್ರೆ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಒಂದೇ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಒಬ್ಬರಿಗೆ ಒಂದೇ ಗೂಗಲ್ ಆಡ್ಸೆನ್ಸ್ ಅಕೌಂಟ್. ನೀವೇನಾದ್ರೂ ಮಲ್ಟಿಪಲ್ ಮಾಡ್ಬೇಕಾದ್ರೆ ನಿಮ್ಮ ಬ್ರದರ್ ಆಗಿರೋ ನಿಮ್ಮ ಕುಟುಂಬದಲ್ಲಿ ಇದ್ದಂತ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಇದ್ದವ್ರದ್ದು ಯೂಸ್ ಮಾಡ್ಕೊಂಡು ನೀವು ಮಾಡ್ಕೊಳ್ಬಹುದು. ಆದ್ರೆ ಅವ್ರಿಗೆ ಸಪ್ರೇಟ್ ಇಮೇಲ್ ಐಡಿ ಹಾಕ್ಬೇಕು, ಸಪ್ರೇಟ್ ಮೊಬೈಲ್ ನಂಬರ್ ಹಾಕ್ಬೇಕು. ನಿಮ್ಗೆ ಕೊಟ್ಟಿದಂತ ಹಾಕ್ತಾರೆ ನಿಮ್ಮೊಂದು ಚಾನಲ್ ಇದ್ದಾಗ. ಈಗ ಅಲ್ಲಿ ನಿಮ್ಮ ಹತ್ತಿರ ತುಂಬಾ ಜನ ಗೊತ್ತಾಗಲ್ಲ, ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಇರುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡಿ, ನಿಮ್ಮ ಹೆಸರಲ್ಲಿ ಏನಾದ್ರು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಈಗ ಅಲ್ಲಿ ಅಕೌಂಟ್ ಇದ್ರೆ ನೀವೇನ್ ಮಾಡಿ ಲಿಂಕ್ ಮಾಡಿ. ಇಲ್ಲಪ್ಪ ಅಂದ್ರೆ ಏನ್ ಮಾಡಿ, ಹೊಸ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ತುಂಬಾ ಜನ ಗೊತ್ತಿರಲ್ಲ, ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡೋದು ಯಾವ ರೀತಿ ಅಂದ್ರೆ ನೀವು ಅಲ್ಲಿ ಇದಂದ್ರೆ ನಿಮ್ಮ ಇಮೇಲ್ ಐಡಿ ಯಾವ್ದೊಂದು ಇಮೇಲ್ ಐಡಿ ಇದ್ರು ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕು. ಇಲ್ಲಪ್ಪ ಅಂದ್ರೆ ನೀವೇನ್ ಮಾಡಿ, ಹೊಸ ಇಮೇಲ್ ಐಡಿ ಅಂದ್ರೆ ಹೊಸ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿ. ಏನ್ ಪ್ರಾಬ್ಲಮ್ ಅಲ್ಲ, ಆಟೋಮೆಟಿಕ್ ಅದು ಸೆಕೆಂಡ್ ಸ್ಟೆಪ್ ಕೂಡ ಡನ್ ಆಗುತ್ತೆ. ತುಂಬಾ ಜನ ಪ್ರಾಬ್ಲಮ್ ಆಗುತ್ತೆ, ಅಲ್ಲಿ ಸೆಕೆಂಡ್ ಸ್ಟೆಪ್ ಇದೇ ಅಂತ ಬರುತ್ತೆ. ಯಾಕಂದ್ರೆ ಅವ್ರ ಹೆಸರಲ್ಲಿ ಈಗಾಗಲೇ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಇದ್ದಿರ್ತಾ ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಏನಾದ್ರು ಒಂದ್ ವೇಳೆ ಅದನ್ನ ಲಿಂಕ್ ಮಾಡಿ. ಅದಕ್ಕೆ ಏನಾದ್ರು ಇರಲಿಲ್ಲ ಅಂದ್ರೆ ನೋಡಿ, ಹೊಸದ್ ಮಾಡಿ. ಏನಾದ್ರು ನಿಮ್ಗೆ ಲಿಂಕ್ ಕೊಡೋದು ನನ್ನ ಅಕೌಂಟ್ ಅಲ್ಲೇ ಅಕೌಂಟ್ ಗೊತ್ತಿಲ್ಲ ಅಂದ್ರೆ ನಿಮ್ ಬ್ರದರ್ ನಿಮ್ ತಾಯಿ ಯಾರಾದ್ರೂ ಇದ್ರೆ ಅವ್ರದ್ದು ಅಕೌಂಟ್ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ನಿಮಗೆ 4ನೇದು. ಇನ್ನು 3ನೇದು ಬಂದ್ಬಿಟ್ಟು ಏನಪ್ಪಾ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡುವಂತ ಮಿಸ್ಟೇಕ್ ಏನಪ್ಪಾ, ಅವ್ರೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪೀಲ್ ಮಾಡಿದ ತಕ್ಷಣ ಅಲ್ಲಿ 3ನೇ ಸ್ಟೆಪ್ ಅಂತ ಅನ್ನೊಂದು ಇದ್ದಿರುತ್ತೆ. ಆ 3ನೇ ಸ್ಟೆಪ್ ಏನಪ್ಪಾ, ಚಾನಲ್ ರಿವ್ಯೂ ಅಲ್ಲಿ ಹೋಗುತ್ತೆ, ಚೆಕಿಂಗ್ ಅಲ್ಲಿ ಹೋಗುತ್ತೆ. ಮೇನ್ ಇಂಪಾರ್ಟೆಂಟ್. ತುಂಬಾ ಜನ ಏನ್ ಮಾಡ್ತಾರೆ, ತಾಳ್ಮೆ ಅನ್ನೋದೇ ಇರಲ್ಲ ಹೆಚ್ಚಿನ. ಯಾಕಂದ್ರೆ ಏನ್ ಮಾಡ್ತಾರೆ, ಈ ಚಾನಲ್ ಯಾವಾಗ ಮಾನಿಟೈಸೇಷನ್ ಆಗುತ್ತೆ ಅವಾಗ ಮಾನಿಟೈಸೇಷನ್ ಅಂತ, ಇವಾಗ ಮಾನಿಟೈಸೇಷನ್ ಅಂತ ಅವಾಗ ಮಾನಿಟೈಸೇಷನ್ ಅಂತ. ಏನೊಂದು ಚಾನಲ್ ಏನಾಯ್ತು, ಯಾಕೋ ಈ ಬೇಗ ರಿಪ್ಲೈ ಬರಲ್ಲ, ಹಿಂಗಾಯ್ತು ಹಂಗಾಯ್ತು
ತುಂಬಾ ಜನ ಭಯಪಟ್ಟಿರ್ತಾರೆ. ನಾನು ಹೇಳ್ತೇನೆ, ನೀವು ತಾಳ್ಮೆ ಅನ್ನೋದು ಮೇನ್ ಇಂಪಾರ್ಟೆಂಟ್ ಇರಬೇಕು. ನಿಮ್ಮ ಹತ್ರ ಪೇಷನ್ಸ್ ಅನ್ನೋದು ಇರಬೇಕು. ಯಾಕಂದ್ರೆ ಚಾನೆಲ್ ಮಾನಿಟೈಸೇಷನ್ ಅಪ್ಲೈ ಬಟನ್ ಕ್ಲಿಕ್ ಮಾಡಿದ ತಕ್ಷಣ 1 hours 1 day 2 days ಅಲ್ಲಿ ಮಾನಿಟೈಸೇಷನ್ ಆಗುತ್ತೆ ಅಂತ ಕನ್ಫರ್ಮ್ ಇರಲ್ಲ. ಯಾಕಂದ್ರೆ 1 ತಿಂಗಳು ಹೋಗೋದು, 2 ತಿಂಗಳು ಹೋಗೋದು, ಜಸ್ಟ್ ಒಂದೇ ದಿನದಲ್ಲಿ ಆಗ್ಬೋದು, ಹೇಳಕ್ಕಾಗಲ್ಲ ಕೇವಲ. ಅದಕ್ಕೋಸ್ಕರ ನೀವು ತಾಳ್ಮೆಯಿಂದ ಇರಬೇಕು. ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನ್ ಮಾಡ್ತಾರೆ, ಮಾನಿಟೈಸೇಷನ್ ಅಪ್ಲೈ ಮಾಡಿದ ತಕ್ಷಣ ವಿಡಿಯೋ ಅಪ್ಲೋಡ್ ಮಾಡೋದು ನಿಲ್ಲಿಸ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ವಿಡಿಯೋ ಅಪ್ಲೋಡ್ ಮಾಡೋದು ನಿಲ್ಸಂಗಿಲ್ಲ. ನೀವು ಮಾನಿಟೈಸೇಷನ್ ಅಪ್ಲೈ ಮಾಡಿದ್ರಲ್ಲ, ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಯೂಟ್ಯೂಬರ್ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಅಂದ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡಿದ್ರು ಕೂಡ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗಿ. ಅದ್ರ ಪಾಡಿಗೆ ಅದು ಮಾನಿಟೈಸೇಷನ್ ಅನ್ನುತ್ತೆ, ಅದನ್ನ ನೀವು ತಲೆ ಕೆಡ್ಸೋಕೆ ಹೋಗ್ಬೇಡಿ. ಜಸ್ಟ್ ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗೋದು, ಆಟೋಮೆಟಿಕ್ ಚಾನಲ್ ಮಾನಿಟೈಸೇಷನ್ ಅನ್ನುತ್ತೆ. ಇಷ್ಟು ಆಗ್ಬೇಕು ನೋಡಿ. ಈ 5 ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ನಿಮ್ ಚಾನಲ್ ಮಾನಿಟೈಸೇಷನ್ ಅಪೀಲ್ ಮಾಡ್ಕೊಂತ ಮುಂಚೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಏನಾದ್ರೂ ಮಾನಿಟೈಸೇಷನ್ ಅಂದ್ರೆ ಮಾನಿಟೈಸೇಷನ್ ಅಪೀಲ್ ಮಾಡಿದ್ರೆ ಬ್ರದರ್, ಈಗ ನೀವು ಹೇಳ್ತಾ ಇದ್ರೆ ನೀವು ಅರ್ಥ ಮಾಡ್ಕೊಂಡು ನಿಮಗೆ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಕೂಡ ಎಷ್ಟೋ ಮಾಡಿದ್ದೀನಿ ನಾನು ನಿಮ್ಗೆ ಹೇಳೋದು ಇಷ್ಟ. ಮಾನಿಟೈಸೇಷನ್ ರೀಲ್ಸ್ ಕಂಟೆಂಟ್ ಕೂಡ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಎಲ್ಲ ಸರಿ ನೀವು ಎಲ್ಲಿ ಮಾಡಿದ್ರೆ ಮಿಸ್ಟೇಕು, ಆ ಮಿಸ್ಟೇಕು ಆ ತಪ್ಪೆಲ್ಲ ತಿದ್ದುಕೊಂಡು ಆ ಮಿಸ್ಟೇಕ್ ಎಲ್ಲ ಸರಿ ಮಾಡ್ಕೊಂಡು ಮತ್ತೆ ಮಾನಿಟೈಸೇಷನ್ ಅಪೀಲ್ ಮಾಡೋದು ಆಗುತ್ತೆ. ಆದ್ರೆ ತಾಳ್ಮೆ ಇರಬೇಕು, ಪೇಷನ್ಸ್ ಇರಬೇಕು, ಕಷ್ಟ ಪಡಬೇಕು. ಅದನ್ನೆಲ್ಲ ಬಿಟ್ಟು ಒಮ್ಮೆ ಅಪ್ಲೈ ಮಾಡಿದ ತಕ್ಷಣ ಮಾನಿಟೈಸೇಷನ್ ಅನ್ನಲ್ಲ. ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಏನು ತುಂಬಾ ಸಿಂಪಲ್. ನಮಗೆ ಈ ಒಂದು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬಾ ಯೂಸ್ಫುಲ್. ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ಬೋದು, ಚಾನಲ್ ಮಾನಿಟೈಸೇಷನ್ ಆನ್ ಆಗಿರ್ಬೋದು, ನಿಮಗೆ ಪ್ರತಿಯೊಬ್ರು ಕೂಡ ಈ ಒಂದು ತುಂಬಾ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಬ್ರು ಕೂಡ ಇಂಪಾರ್ಟೆಂಟ್ ಇದೆ. ಇವತ್ತು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಸ್ ಫ್ಯಾಮಿಲೀಸ್ ಎಲ್ಲರಿಗೂ ಹೇಳ್ತಾನೆ, ಈ ಒಂದು ವಿಡಿಯೋ ಯಾವ ರೀತಿ ಅನಿಸಿತ್ತು ಚಿಕ್ಕದಾಗಿ ಕಮೆಂಟ್ ಅದ್ರ ಜೊತೆ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆ ನಾನು ಒಂದು ವಿಡಿಯೋ ಪ್ರತಿಯೊಂದು ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾರೆ ಅಂತ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಸ್ ಫ್ಯಾಮಿಲೀಸ್ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಎಲ್ಲರಿಗೆ ಬಾಯ್.